ಅರೆ ಮುನಿಷಾ, ನೀವ್ ಯಾವಾಗ ಬಂದ್ರಿ? ಓ, ಕರೆಂಟ್ ಬಂದ್ಬಿಟ್ಟಿದೆ. ನಾ ಬಂದ ಕರೆಂಟೇ ಇರ್ಲಿಲ್ಲ. ಅದೇನಾಯ್ತಂದ್ರೆ ಮುನಿ ಟೂರ್ಗಂತ ಹೋದ್ನಾ, ಬಾಸ್ಗೆ ಹುಷಾರಿಲ್ಲ, ಟೂರ್ ಕ್ಯಾನ್ಸಲ್ ಆಗೋಯ್ತು. ಆಮೇಲೆ ಬಂದ್ ಮನೇಲಿ ನೋಡ್ತೀನಿ ನೀವ್ ಯಾರು ಇರ್ಲಿಲ್ಲ. ಶೂ ಬಿಚ್ಚು ಮಂಚದ ಕಡೆ ನೋಡ್ತೀನಿ, ಈ ದೊಡ್ಡ ಚೇಳು. ಸಾಕು ಸಾಕು, ಬಹಳ ಚೆನ್ನಾಗಿ ನಾಟಕ ಆಡ್ತೀರಾ. ನಾಟಕ? ಏನ್ ನಾಟಕ ಆಡ್ತಿದ್ದೀನಿ? ಇಷ್ಟು ದಿವಸ ಪ್ರೀತಿ ನಾಟಕ ಆಡಿದ್ರಿ, ಅದು ನಾಟಕ ಅಂತ ತಿಳ್ಕೊಳಕ್ಕೆ ಇಷ್ಟು ವರ್ಷ ಬೇಕಾಯ್ತು. ನನ್ ಡ್ಯಾಡಿ ನಂಗೆ ಸರಿಯಾಗಿ ಹೇಳಿದ್ರು. ಅವ್ರ ಬುದ್ಧಿವಾದ ಕೇಳ್ದೆ ಇದ್ದಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡ್ತಿದ್ದೀನಿ. ಮುನಿಷಾ, ಯಾಕೆ ಈಗೆಲ್ಲ ಮಾತಾಡ್ತಿದ್ಯಾ? ಹೌದ್ರಿ, ಸ್ನೇಹನೇ ಆಗ್ಲಿ ಸಂಬಂಧನೇ ಆಗ್ಲಿ ಕೆಳಮಟ್ಟದವ್ರ ಸಹವಾಸ ಮಾಡಬಾರ್ದು ಅಂತ ನಮ್ ಡ್ಯಾಡಿ ಹೇಳ್ತಿದ್ರು. ಅವ್ರ ಮಾತನ್ ಕೇಳ್ದೆ ನನ್ ತಂದೆ, ನನ್ ಬಂಧು ಬಳಗನ್ ಎಲ್ಲ ಬಿಟ್ಟು ನಿಮ್ ಜೊತೆಲ್ ಬಂದೆ. ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾದೆ. ನಿಮ್ ನಕ್ಕಾಗ ಮಾತ್ರ ಪ್ರಪಂಚ ಸುಂದರವಾಗಿ ಕಾಣಿಸ್ತಿತ್ತು. ಆದ್ರೆ ನೀವ್ ಮಾಡಿದ್ದೇನು? ನಿಮ್ ಲೆವೆಲ್ಗೆ ಸರಿಯಾಗಿ ಯೋಚನೆ ಮಾಡಿದಿರಾ ಬಿಡಿ. ಮನುಷ್ಯ, ದಿಸ್ ಇಸ್ ಟು ಮಚ್. ಯಾಕೆ ಏನೇನು ಮಾತಾಡ್ತಿದ್ಯಾ? ಕಿರ್ಚಬೇಡ್ರಿ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತಿದ್ದೀನಿ. ನನ್ನ ಗಂಡ ನನ್ ಮೇಲೆ ಸಂಶಯ ಪಟ್ಟ ದಿನ ಪ್ರಳಯ ಆಗತ್ತೆ ಅಂತ ಚಂಬ ಕೊಚ್ಕೋತಿದ್ದೆ. ಆದ್ರೆ ಆ ಪ್ರಳಯ ಇಷ್ಟು ಬೇಗ ಆಗತ್ತೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಒಂದು ಹೆಣ್ಣು ಯಾವುದನ್ನು ಬೇಕಾದ್ರೂ ಸಹಿಸ್ಕೋತಾಳೆ. ಆದ್ರೆ ಕೈ ಹಿಡಿದ ಗಂಡ ತನ್ನ ಶೀಲದ ಬಗ್ಗೆ ಸಂಶಯ ಪಟ್ಟ ಅಂತ ಗೊತ್ತಾದಾಗ ಆಗೋ ಆಗತ್ತ ಎಂತದ್ದು ಅನ್ನೋ ಅರಿವಿದ್ಯಾ ನಿಮ್ಗೆ? ನಿಮಗೆ ಹೇಗ್ರಿ ಗೊತ್ತಾಗ್ಬೇಕು? ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಹೃದಯ ಇದ್ರೆ ತಾನೆ. ನನಗ್ ಮೈಗ್ ಹುಷಾರಿಲ್ಲ, ನಾಳೆ ಹೋದ್ರ ಆಗಲ್ವಾ ಅಂತ ಬೇಡ್ಕೊಂಡೆ. ನೀವ್ ಹೋದ್ಮೇಲೆ ಅರವಿಂದ್ ನನ್ ಯೋಗಕ್ಷೇಮ ನೋಡ್ಕೊಂಡ್ರು. ಅದು ತಪ್ಪಾ? ಅಂಥವ್ರ ಮೇಲೆ ಅನುಮಾನ ಪಟ್ಟು ಪಂಚದ ಕೆಳಗಡೆ ಹೊಂಚಾಕ್ ಮಲಗಿದ್ದೀರಲ್ಲ, ನಿಮ್ಮನ್ನ ನನ್ ಗಂಡ ಅಂತ ಹೇಳ್ಕೊಳಕ್ಕೆ ನನಗ್ ನಾಚಿಕೆ ಆಗ್ತಿದೆ. ಐ ಆಮ್ ಅಶೇಮ್ಡ್ ಆಫ್ ಯೋರ್ ಬಿಹೇವಿಯರ್. ಇಟ್ಸ್ ಸೋ ಚೀಪ್. ಹೊಡಿರಿ ಹೊಡಿರಿ, ನಿಮ್ಮನ್ನ ಕಟ್ಕೊಂಡಿದ್ದಕ್ಕೆ ದೊಡ್ಡ ಬಹುಮಾನನೇ ಕೊಟ್ಟಿದ್ದೀರಾ. ಮನುಷ್ಯ ಮನುಷ್ಯ, ಐ ಆಮ್ ಸಾರಿ. ನನ್ ಮಾತು ಕೇಳು. ನೋಡು ನೋಡು, ನಾನು ನಿಮ್ಮ ಸಂಶಯ ಪಡ್ತೀನ? ಇಲ್ಲ, ಯಾವ್ದಾದ್ರೂ ಪಟ್ಟಿದ್ದೀನ? ಐ ಆಮ್ ನಾಟ್ ಸೋ ಚೀಪ್. ದಯವಿಟ್ಟು ಏನ್ ನಡೀತ ಅನ್ನೋದು ಕೇಳು, ಅರ್ಥ ಮಾಡ್ಕೋ. ತಾಳ್ಮೆ ತಗೋ ಪ್ಲೀಸ್. ತಾಳ್ಮೆ? ನಾನ್ ಹೆಣ್ಣಲ್ವಾ? ನೀವ್ ಏನ್ ಮಾಡಿದ್ರು ಸಹಿಸ್ಕೋಬೇಕು. ಭೂಮಿ ತಾಯಿ ತರ. ಭೂಮಿ ಕೂಡ ತಾಳ್ಮೆ ಕಳ್ಕೊಂಡಾಗ ಭೂಕಂಪ ಆಗತ್ತೆ, ಜ್ವಾಲಾಮುಖಿ ಹೇಳತ್ತೆ. ನೀವ್ ಯಾವ ಕ್ಷಣ ನನ್ ಮೇಲೆ ಸಂಶಯ ಪಟ್ರೋ ಆ ಕ್ಷಣದಿಂದ ನನ್ನ ಮೇಲಿನ ಅಧಿಕಾರ ಕಳ್ಕೊಂಡಿದ್ದೀರಾ. ನಾನಿಲ್ದಿರೋ ಒಂದು ಪ್ರಪಂಚದಲ್ಲಿ ನೀವು ಬಾಳ್ತಿರಲ್ಲ, ಆಗ ನಿಮ್ಗೆ ಗೊತ್ತಾಗತ್ತೆ ನೀವು ಕಳ್ಕೊಂಡಿರೋದು ಏನು ಅಂತ. ಮನುಷ್ಯ, ದಯವಿಟ್ಟು ನನ್ನ ಮಾತು ಕೇಳು. ಮನೆಯಿಂದ ಮಾತ್ರ ಆಚೆ ಹೋಗ್ಬೇಡ ಪ್ಲೀಸ್. ಬರೀ ಮನೆಯಿಂದ ಅಷ್ಟೇ ಅಲ್ಲ, ನಿಮ್ ಜೀವನ, ನಿಮ್ ಮನಸ್ಸು, ನಿಮ್ ನೆನಪಿಂದಲೇ ಆಚೆ ಹೋಗ್ತಾ ಇದ್ದೀನಿ. ಮನುಷ್ಯ, ಡೋಂಟ್ ಟಚ್ ಮೀ.